ಓಕೆ, ರಾಣಾ ಜಾರ್ಜ್ ಅವರ ಸುಪುತ್ರ ರಾಣಾ ಜಾರ್ಜ್ ಅವರು ಬಂಡೀಪುರ ಅರಣ್ಯ ವಲಯದಲ್ಲಿ ಅಕ್ರಮವಾಗಿ ಭೂಮಿ ಖರೀದಿ ಮಾಡಿರೋದ್ರ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇದ್ವಿ. ಈಗ ಯಾಕೆ ಈ ಸುದ್ದಿ ಹೆಚ್ಚೆಚ್ಚು ಸೌಂಡ್ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಕೇಳಿ, ಒಂದ್ ಕಡೆ ರಾಣಾ ಅವರ ಫೋಟೋವನ್ನ ನೋಡ್ತಾ ಇದ್ದೀರಿ, ಈ ಕಡೆ ಮಗದೊಂದು ಕಡೆ ಈಶ್ವರ್ ಖಂಡ್ರೆ ಅವರು ಸೇರಿದಂತೆ ರಾಣಾ ಜಾರ್ಜ್ ಅವರ ತಂದೆ ಜಾರ್ಜ್ ಮತ್ತು ಕೃಷ್ಣೇ ಭೈರೇಗೌಡರು ಇವರು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಇದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಸಚಿವ ಮತ್ತು ಮಗ ಮತ್ತು ಆ ಇಬ್ಬರು ಮಂತ್ರಿಗಳು ಏನ್ ಮಾಡಕ್ ಹೊರಟಿದ್ದಾರೆ, ಇಲ್ಲಿ ತನಕ ಯಾರಿಗೂ ಕೂಡ ಈ ರೂಲ್ಸ್ ಅನ್ನ ಬ್ರೇಕ್ ಮಾಡಕ್ ಬಿಟ್ಟೇ ಇಲ್ಲ. ಯಾರಿಗೂ ಅಂದ್ರೆ ಬರೀ ನಮ್ಮ ರಾಜ್ಯದವರಲ್ಲ, ಪರರಾಜ್ಯದವರು ಬಂದು ಕತ್ ಮೇಲೆ ಕುತ್ಕೊಂಡು ಒತ್ತಡ ಹಾಕಿದ್ರೂ ಕೂಡ ಇರುವಂತಹ ರೂಲ್ಸ್ನ ಸಡಿಲಿಸಿಲ್ಲ. ಅದೇನು ಅಂದ್ರೆ ಬಂಡೀಪುರದಲ್ಲಿ ರಾತ್ರಿ ಹೊತ್ತು ಓಡಾಡಂಗಿಲ್ಲ, ವೆಹಿಕಲ್ಗಳ ಮೂವ್ಮೆಂಟ್ ಇರ್ಕೂಡ್ದು, ಗೇಟ್ ಬಂದ್ ಅಂದ್ರೆ ಬಂದ್ ಅಷ್ಟೇ. ಇನ್ನೇನಿದ್ರು ಬೆಳಗ್ಗೆ 9 ಗಂಟೆ ನಂತರವೇ 6 ಗಂಟೆ ನಂತರವೇ ಅಂತ ಹೇಳಿದ್ರು. ಬಟ್ ಈ ಎಲ್ರಿಗೂ ಇರುವಂತಹ ರೂಲ್ಸು ಇವರೊಬ್ರಿಗಿಲ್ವಾ? ಯಾರಿಗೆ? ರಾಣಾ ಜಾರ್ಜ್ ಅವ್ರಿಗೇನೋ ಪ್ರಶ್ನೆ ಬರುತ್ತೆ. ನೋಡಿ, ಭೂಮಿಯನ್ನು ಖರೀದಿ ಮಾಡಿರೋದೇ ಅಕ್ರಮವಾಗಿ, ಅದನ್ನ ವಾಪಸ್ ಪರಭಾರೆ ಮಾಡೋದು ಬೇಡ ಅಂದ್ರೆ ಕೊಟ್ಬಿಡಿ, ಅರಣ್ಯ ಇಲಾಖೆಗೆ ಸೇರಿಸಿ ಅಂತ ಹೇಳಿದ್ರೂ ಕೂಡ ಆ ಹೈಕೋರ್ಟಿಗೆ ಅದು ಯಾವ ಡಾಕ್ಯುಮೆಂಟ್ಸ್ ತಗೊಂಡೋದ್ರು, ಹೈಕೋರ್ಟ್ ದಾರಿನ ಎಲ್ಲಿ ತಪ್ಪಿಸಿದ್ರೋ ಗೊತ್ತಿಲ್ಲ. ಇವರು ತಮಗೆ ಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ನ ಅಂದರೆ ಆರ್ಡರ್ನ ತಗೊಂಡು ಬಂದಿದ್ದಾರೆ. ಅದೇನು, ನಾನು ಯಾವಾಗ ಬೇಕಾದರೂ ನಾನು ಭೂಮಿಯನ್ನು ಖರೀದಿ ಎಲ್ಲಿ ಮಾಡಿದ್ದೀನಿ ಅಲ್ಲಿಗೆ ಓಡಾಡ್ಬೋದು ಅಂತ. ಇವರು ಭೂಮಿ ಖರೀದಿ ಮಾಡಿರೋದಲ್ಲಿ ಬಂಡೀಪುರದಲ್ಲಿ, ಅಲ್ಲಿ ರಾತ್ರಿ ಹೊತ್ತು ಓಡಾಡೋಂಗೆ ಇಲ್ಲ. ಆ್ಯಂಡ್ ಇನ್ನೊಂದು, ಆ ಭೂಮಿಯನ್ನು ಖರೀದಿ ಮಾಡೋಂಗೆ ಇಲ್ಲ, ಅಕ್ರಮ ಜಾಗ ಅದು. ಈಗ ನೀವು ಫಾರೆಸ್ಟಿಂದ ಹೋಗಿ ದುಡ್ಡು ಕೊಟ್ಟು ಖರೀದಿ ಮಾಡ್ತೀನಿ ಅಂದರೆ ಬಿಡ್ತಾರಾ? ಬಟ್ ಇಲ್ಲಿ ಇವರು ತಗೊಂಡಿದ್ದಾರೆ. ನೋಡ್ತಾ ಹೋಗೋಣ ಏನೇನಾಗಿದೆ ಅಂತ. ಇನ್ನು ಮುಂದಕ್ಕೆ ಸಿದ್ದರಾಮಯ್ಯ ಅವರು ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರುಗಳು ಇದ್ರ ಬಗ್ಗೆ ಹೇಗೆ ಆಕ್ಷನ್ ತಗೊಳ್ತಾರೆ ಅಂತ. ಓಕೆ, ಈ ಪ್ರಕರಣ ಏನು ಅಂತ ಕ್ಲಿಯರ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಏನಿದು ಪ್ರಕರಣ? ಹುಲಿ ಸಂರಕ್ಷಿತ ನುಗು ವನ್ಯಜೀವಿ ಪ್ರದೇಶ ಇದೆಯಲ್ಲ, ಇಲ್ಲಿ ರಾಣಾ ಜಾರ್ಜ್ ಒಂದು ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಹುಲಿ ಸಂರಕ್ಷಿತ ನುಗು ವನ್ಯಜೀವಿ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದಷ್ಟು ಜಮೀನನ್ನ ಖರೀದಿ ಮಾಡಿದ್ದಾರೆ. ಇದೇ ರಾಣಾ ಜಾರ್ಜ್ ಅವರು. ಓಕೆ, ಇಲ್ಲಿ ಏನಾಯ್ತು ಅಂದ್ರೆ ಇಲ್ಲಿ ಖರೀದಿ ಮಾಡುವಂಗೆ ಇಲ್ಲ, ಅಕ್ರಮ ಇದು. ಆದ್ರೂ ಎಲ್ಲಿ ಮಾಡಿದ್ದಾರೆ ಅಂತ ಹೇಳ್ತೀವಿ ಕೇಳಿ. HD ಕೋಟೆ ತಾಲೂಕಿನ ಶಂಭುಗೌಡನಹಳ್ಳಿ ಸರ್ವೆ ನಂಬರ್ 1, 2, 3 ಮತ್ತು 26 1, 2, 3 ಮತ್ತು 26 ಸರ್ವೆ ನಂಬರ್. ಇಲ್ಲಿ HD ಕೋಟೆ ತಾಲೂಕಿನ ಶಂಭುಗೌಡನಹಳ್ಳಿಯಲ್ಲಿ ಈ ಸರ್ವೆ ನಂಬರ್ ಏನಿದೆ ತೋರಿಸ್ತೇನೆ ನಾನು, 1, 2, 3 ಮತ್ತು 26 ಇಲ್ಲಿ ಭೂಮಿಯನ್ನ ಅಕ್ರಮವಾಗಿ ಖರೀದಿ ಮಾಡಿದ್ದಾರೆ. ಯಾವ ವರ್ಷ ಅಂತ ಕೂಡ ಹೇಳ್ತೀನಿ, ನೆನ್ನೆ ಮೊನ್ನೆ ಆಗಿರೋದಲ್ಲ ಇದು, 30-40 ವರ್ಷದ ಹಿಂದೆ ಆಗಿರೋ ಸುದ್ದಿ ಇದು. ಓಕೆ, ಲಕ್ಕಸೋಗೆ ಸರ್ವೆ ನಂಬರ್ 32 ಮತ್ತು 33ರಲ್ಲೂ ಕೂಡ ಕೇವಲ 1, 2, 3 ಮತ್ತು 26 ಮಾತ್ರ ಅಲ್ಲ, ಲಕ್ಕಸೋಗೆ ಅಂತ ಬರುತ್ತೆ ಅಲ್ಲಿನ ಸರ್ವೆ ನಂಬರ್ 32 ಮತ್ತು 33ರಲ್ಲೂ ಕೂಡ ಇವರು ಜಮೀನನ್ನ ಕೊಂಡುಕೊಂಡಿದ್ರು ಅಕ್ರಮವಾಗಿ. ಹಣ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಭೂಮಿ ಕಟ್ಕೊಳ್ಳೋಕೆ ರೈಟ್ಸೇ ಇಲ್ಲ, ಫಾರೆಸ್ಟ್ ಅದು. ಇಲ್ಲೂ ಕೂಡ ರಾಣಾ ಜಾರ್ಜ್ ಅವರು ಭೂಮಿಯನ್ನು ಖರೀದಿ ಮಾಡಿದ್ದಾರೆ. 14/6/1973ರಲ್ಲಿ ಸಿದ್ದಯ್ಯ ದುಂಡಯ್ಯ ಸೇರಿ ಒಟ್ಟು 62 ಮಂದಿಗೆ ಈ ಜಮೀನು ಮಂಜೂರು ಆಗಿದೆ. ಯಾವಾಗ? 1973. ಅದಕ್ಕೆ ಹೇಳಿದ್ದು 30-40 ವರ್ಷದ ಹಿಂದೆ ಕತೆ ಇದು ಅಂತ. 40-50 ವರ್ಷದ ಹಿಂದೆ ಸಿದ್ದಯ್ಯ ಮತ್ತು ದುಂಡಯ್ಯ ಸೇರಿ 62 ಮಂದಿಗೆ ಈ ಜಮೀನು ಮಂಜೂರಾಗಿದೆ. ಅದಾಗ್ತಾ ಇದ್ದಂತೆ ಅವಾಗ್ಲೇ ಸೌಂಡ್ ಆಗಿತ್ತು, ಇದನ್ನ ಖರೀದಿ ಮಾಡಂಗಿಲ್ಲ, ಹೆಂಗ್ ಖರೀದಿ ಮಾಡ್ಬಿಟ್ರು ಅಂತ. 1981ರಲ್ಲಿ ಮೇರಿ ಜಾನ್ ಕೋಪ್ ಈ MC ಜಾರ್ಜ್ಗೆ ಜಮೀನನ್ನ ಮಾರಾಟ ಮಾಡಿದ್ದಾರೆ. ಓಕೆ, ಅಂದ್ರೆ ಇವರು ಬೇರೆಯವರಿಂದ ಖರೀದಿ ಮಾಡಿರೋದು. ಸಿದ್ದಯ್ಯ ಅನ್ನೋರು ಮತ್ತೆ ಇನ್ನೊಬ್ರು ಭೂಮಿಯನ್ನ ಖರೀದಿ ಮಾಡಿದ್ರು. ಅದು ಯಾವಾಗ? 1976 ಅಲ್ಲಿ. ಇವರು 81ನಲ್ಲಿ ಜಾರ್ಜ್ ಅವರು ಈ ಭೂಮಿಯನ್ನ ಖರೀದಿ ಮಾಡ್ಕೊಂಡಿದ್ದಾರೆ. ಮೇರಿ ಜಾನ್ ಈಗ MC ಜಾರ್ಜ್ ಅವರಿಗೆ ಜಮೀನನ್ನ ಮಾರಾಟ ಮಾಡಿದ್ರು. ಯಾವಾಗ? 1981ರಲ್ಲಿ. ಓಕೆ, ವಾಟ್ ನೆಕ್ಸ್ಟ್ ಹೇಳ್ತಾ ಹೋಗ್ತೀವಿ ಕೇಳಿ. ಈ ಪ್ರಕರಣ ಏನು ಅನ್ನೋದನ್ನ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದೀವಿ. ಮಂಜೂರಾತಿ ಷರತ್ತು ಉಲ್ಲಂಘನೆ ಮಾಡಿ ಜಾರ್ಜ್ ಕುಟುಂಬಕ್ಕೆ ಈ ಸರ್ವೆ ನಂಬರ್ಗಳು ಹೇಳಿದ್ವಲ್ಲ, 1, 2, 3 ಸರ್ವೆ ನಂಬರ್ 26 ಮತ್ತು ಇನ್ನೊಂದು ಕಡೆ ಇನ್ನೊಂದೆರಡು ಹೇಳಿದ್ವಲ್ಲ, ಅದನ್ನ ಖರೀದಿ ಮಾಡಿದ್ದಾರೆ. ಮಂಜೂರಾತಿ ಷರತ್ತನ್ನಂದ್ರೆ ಕಂಡೀಷನ್ಸ್ಗಳನ್ನು ಉಲ್ಲಂಘನೆ ಮಾಡಿ ಭೂಮಿ ಖರೀದಿ ಮಾಡಿದ್ದಾರೆ. ಮೂಲ ಮಂಜೂರಾತಿದಾರರ ಮಂಜೂರಾತಿ ವಜಾ ಮಾಡಬೇಕು ಅಂತ ತಹಶೀಲ್ದಾರ್ ಆಗ್ಲೇ ಆದೇಶ ಹೊರಡಿಸ್ತಾರೆ. ಯಾರು? ಜಾರ್ಜಿಂದ ಅಲ್ಲ, ಇವ್ರಿಗೆ ಯಾರು ಕೊಟ್ಟರು ಅಲ್ಲೇ ಮಂಜೂರಾತಿ ಏನಾಗಿತ್ತೋ ಅದನ್ನೆಲ್ಲ ವಜಾ ಮಾಡಿಬಿಡ್ಬೇಕು ಅಂತ. ಅಂದ್ರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದ್ದು, ಇವ್ರು ತಗೊಳ ಹಂಗೆ ಇಲ್ಲ, ವಜಾ ಮಾಡಿ ಅಂತ ಹೇಳಿದ್ದಾರೆ. ಸಾಗುವಳಿ ಚೀಟಿ ನೀಡುವಾಗ 15 ವರ್ಷ ಪರಭಾರೆ ಮಾಡುವಂತಿಲ್ಲ ಅನ್ನುವ ಕಂಡೀಷನ್ ಕೂಡ ಇದರಲ್ಲಿತ್ತು. ಸಾಗುವಳಿ ಚೀಟಿ ನೀಡುವಾಗ 15 ವರ್ಷ ಪರಭಾರೆ ಮಾಡುವಂತಿಲ್ಲ ಅನ್ನುವಂತಹ ಕಂಡೀಷನ್ ಕೂಡ ಈ ಒಂದು ಜಾಗದಲ್ಲಿ ಇತ್ತು, ಅಂದ್ರೆ ಜಾಗದ ಡಾಕ್ಯುಮೆಂಟ್ಸ್ ಅಲ್ಲಿ. ಆದರೂ ಕೂಡ ಇವರು ಅದನ್ನ
ಅಕ್ರಮವಾಗಿ ಕೊಂಡ್ಕೊಂಡಿದ್ರು, ತಮಗೆ ಬೇಕಾದಂಗೆ ಬಳಸ್ಕೊಳ್ತಾ ಇದ್ರು. ಓಕೆ, ಈ ಪ್ರಕರಣ ಈಗ ಯಾಕೆ ಸದ್ದು ಮಾಡ್ತಾ ಇದೆ? 1970 ಕಾಲದ್ದು ಅಂತ ಹೇಳಿದಿರಿ. ಷರತ್ತು ಉಲ್ಲಂಘನೆ ಮಾಡಿ ಜಾರ್ಜ್ ಕುಟುಂಬ ಈ ಜಮೀನನ್ನ ಖರೀದಿ ಮಾಡಿದೆ. ಈ ಜಮೀನನ್ನ ಈಗ ನನ್ನ ಜಮೀನನ್ನ ಇನ್ನೊಬ್ರು ಯಾರೋ ಬಂದು ಕೇಳಿದ್ರು ಕೊಟ್ರೆ ಅದೊಂಥರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನೆಲ್ಲೋ ಅಕ್ರಮವಾಗಿ ಖರೀದಿ ಮಾಡೋದು, ನಾನು ಇನ್ನೊಬ್ರಿಗೆ ಮಾರೋದು, ಹಂಗಾಗ್ಬಿಟ್ಟಿದೆ. 1974 ವನ್ಯಜೀವಿ ಧಾಮಕ್ಕೆ ಜಮೀನು ಸೇರ್ಪಡೆ ಆಗಿದೆ. ಹಿಂಗೆ ತಗೊಳ್ಳೋ ಹಾಗಿಲ್ಲ ಅಂದ್ಕೊಂಡು ವಾಪಸ್ ವನ್ಯಜೀವಿ ಧಾಮಕ್ಕೆ ಆ ಜಮೀನನ್ನ ಸೇರ್ಪಡೆ ಮಾಡಿದ್ದಾರೆ. ಯಾವಾಗ? 1974. ಆದರೂ ಕೂಡ ಇನ್ನೂ ಅದನ್ನ ಜೀವಂತವಾಗಿ ಇಟ್ಕೊಂಡಿದ್ರು ಇವರು. ಭೂಮಿ ಮಂಜೂರುದಾರರಿಗೆ ಪರಿಹಾರ ಕೊಡೋಕ್ಕೆ ತಹಶೀಲ್ದಾರ್ ಈಗಾಗಲೇ ಆದೇಶ ಕೂಡ ಹೊರಡಿಸಿದ್ದಾರೆ. ಅಂದ್ರೆ ದುಡ್ಡು ಕೊಟ್ಟಿದ್ರಲ್ಲ, ಅದನ್ನ ವಾಪಸ್ ವನ್ಯಜೀವಿ ಧಾಮಕ್ಕೆ ಸೇರಿಸಿದ್ರಲ್ಲ, ದುಡ್ಡು ಬೇಕಲ್ಲ, ಅದನ್ನ ಕೊಟ್ಬಿಡ್ರಿ, ಆ ಪರಿಹಾರ ಏನಿದೆ ಕೊಟ್ಬಿಡಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಆದೇಶ ಹೊರಡಿಸಿದ್ದಾರೆ. ಆದರೂ ಕೂಡ ಅದು ಅಲ್ಲಿಗೆ ಸೇರಿಲ್ಲ. ಯಾರು ಒಡೆತನ ಹೇಗಿದೆ, ಈ ಜಾರ್ಜ್ ಅವರ ಮಗ ಏನಿದ್ದಾರೆ ರಾಣಾ ಜಾರ್ಜ್, ಅವರೇ ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹುಲಿ ಸಂರಕ್ಷಿತ ನುಗು ವನ್ಯಜೀವಿ ಪ್ರದೇಶದ ವ್ಯಾಪ್ತಿಯಲ್ಲಿ ರಾಣಾ ಭೂಮಿ ಖರೀದಿ ಮಾಡಿದ್ರು. ಒಂದಷ್ಟು ಎಕರೆ, ಸರ್ವೆ ನಂಬರ್ ನೀವು ಆಲ್ರೆಡಿ ನೋಡ್ತಾ ಇದ್ರಿ. ಸೊ ಇದಿಷ್ಟು ಪ್ರಕರಣ. ಓಕೆನಾ? ಬೇರೆ ಯಾರೋ ಖರೀದಿ ಮಾಡಿದ್ರು, ಅದನ್ನ ಜಾರ್ಜ್ ಅವರ ಮಗ ಖರೀದಿ ಮಾಡಿಕೊಂಡು ಈಗ ನೋಡ್ಕೊಳ್ತಾ ಇದ್ದಾರೆ. ಬಟ್ ಅದನ್ನ ಖರೀದಿ ಮಾಡೋ ಹಾಗಿಲ್ಲ. ಪರಿಹಾರ ಏನಿದೆ ಆ ಪರಿಹಾರದ ಹಣ ಕೊಟ್ಬಿಡಿ, ಆ ಜಾಗ ಅವ್ರಿಗೆ ಸೇರ್ಲಿ ಅಂತ ಈಗ ಆಲ್ರೆಡಿ ತಹಶೀಲ್ದಾರ್ ಆದೇಶ ಹೊರಡಿಸಿದ್ರು ಕೂಡ ಇದು ಎಡವಟ್ಟಾಗಿದೆ, ಎದ್ವಾ ತದ್ವಾ ಆಗಿದೆ. ಬಟ್ ಸುದ್ದಿ ಇದು ಅಲ್ಲ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ.